ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಯವಿಟ್ಟು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಸ್ನೇಹಿತರು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರು ಇದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಒಂದು 12.5 ಎಕರೆ ಜಾಗ ಮಾರಾಟಕ್ಕೆ ಬಂದಿದೆ. ಒಳಗಡೆ ಏನೇನಿದೆ ಎಲ್ಲ ತೋರಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನೀಟಾಗಿ ನೋಡಿ. ಸುಮ್ಮನೆ ಕಾಟ ಚಟಿಗೆಲ್ಲ ಕಾಲ್ ಮಾಡಿಬಿಡಿ ಸರ್. ವಿಡಿಯೋ ನೀಟಾಗಿ ನೋಡಿ, ಏನೇನಿದೆ ಒಳಗಡೆ ಡೀಟೇಲ್ಸ್ ಎಲ್ಲನೂ ಹೇಳ್ತೀನಿ ನಿಮಗೆ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ಟೋಟಲಿ 12.5 ಎಕರೆ ಕೋಕೋನಟ್ ಫಾರ್ಮ್ ಬಂದಿದೆ ಮಾರಾಟಕ್ಕೆ. ಎಲ್ಲ ಒಳಗಡೆ ಏನೇನು ಇದೆ ಎಲ್ಲನೂ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ನೋಡಿ. ರೆಡ್ ಸಾಯಿಲ್ ಬರುತ್ತೆ ನೋಡಿ, ನೋಡಿತಾ ಈ ಥರ ರೆಡ್ ಸಾಯಿಲ್ ಬರುತ್ತೆ. ಕುಂಕುಮ ಥರ ಇದೆ ಸಾಯಿಲು. ಎಲ್ಲ ಸುಸಿ ತೋಟ. ಆಲ್ರೆಡಿ ಒಂದು ಸ್ವಲ್ಪ ಗಿಡಗಳು ಫಲ ಸ್ಟಾರ್ಟ್ ಆಗಿದೆ. ಇನ್ನೊಂದು ಸ್ವಲ್ಪ ಗಿಡಗಳು ಇವಾಗ ಫಲ ಸ್ಟಾರ್ಟ್ ಆಗ್ತಾಯಿದೆ ನೋಡಿ. ಇದೇ ಜಾಗ 12.5 ಎಕರೆ ಮಾರಾಟಕ್ಕಿರೋದು. ಸುತ್ತ ಎಲ್ಲ ಇದು ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಈ ಥರ ಪೋಲಾಗಿ ನಿಮಗೆ ಸೋಲಾರ್ ಮಾಡಿದ್ದಾರೆ ನೀಟಾಗಿ ನೋಡಿ. CCTV ಕೂಡ 2 CCTV ಇದೆ. ಇದಕ್ಕೆ 2 ಕಡೆಯಿಂದ ಎಂಟ್ರೆನ್ಸ್ ಇದೆ ಸರ್. ಒಂದು ವಿಲೇಜ್ ಕಡೆಯಿಂದ ಇದೆ, ಇನ್ನೊಂದು ಮಾಮೂಲಿ ಜಮೀನುಗಳಿಗೆ ಹೋಗುತ್ತಲ್ಲ ಆ ಕಡೆಯಿಂದನೂ ಇದೆ. 2 ಕಡೆಯಿಂದ ಎಂಟ್ರೆನ್ಸ್ ಇದೆ ನೋಡಿ. ಇದೇ ಜಾಗ ಮಾರಾಟಕ್ಕಿರೋದು 12.5 ಎಕರೆ ಜಾಗ. ಇದು ಬಂದು ನಿಮಗೆ HD ಕೋಟೆ ರಿಜಿಸ್ಟ್ರೇಷನ್ ಬರುತ್ತೆ ನೋಡಿ. ತೋಟ ಮಾತ್ರ ಹಳ್ಳಿ ಅದ್ದೂರಿಯಾಗಿದೆ ಸರ್. ಫಾರ್ಮು ಯಾರಾದರೂ ಒಂದು 10 ಎಕರೆ 12 ಎಕರೆ ನೋಡ್ತಾ ಇರೋರಿಗೆ ಒಳ್ಳೆ ಜಾಗ, ತುಂಬ ಚೆನ್ನಾಗಿದೆ. ವಿಲೇಜ್ಗೆ ಜಸ್ಟು ಒಂದು 100 ಮೀಟ್ರ್ ಅಂತರದಲ್ಲಿದೆ ನೋಡಿ. ಈ ಜಮೀನು ಏನಿದೆ ಇದ್ರ ಪಕ್ಕದಲ್ಲೇ ಟೌನ್ ಲಿಮಿಟಿಗೆ ಕರೆಕ್ಟಾಗಿ 5 ಕಿಲೋಮೀಟ್ರ್ ಬರುತ್ತೆ ಜಾಗದಿಂದ. 4.5ರಿಂದ 5 ಕಿಲೋಮೀಟ್ರ್ ಬರುತ್ತೆ. ಟೋಟಲಿ ಈ ಜಮೀನಲ್ಲಿ 4 ಬೋರ್ವೆಲ್ ಇದೆ. ಅದರಲ್ಲಿ 3 ಬೋರ್ವೆಲ್ ಕೂಡ ರನ್ನಿಂಗ್ ಇದೆ. ಒಂದಕ್ಕೆ ಮೋಟ್ರ್ ಬಿಟ್ಕೊಂಡಿಲ್ಲ ಅವರು. 4 ಬೋರ್ವೆಲ್ ಇದೆ ನೋಡಿ. ಇದು ಜಮೀನೊಳಗಡೆ ಓಡಾಡೋಕ್ಕೆ ಬಿಟ್ಕೊಂಡ್ರಂಥ ದಾರಿ. ಟೋಟಲಿ ನಿಮಗೆ ಒಂದು 750 ಕೋಕೋನಟ್ ಗಿಡಗಳಿದೆ. ಒಂದು 750-700 ಗಿಡ ಕೋಕೋನಟ್ ಬರುತ್ತೆ ಅಂತ ಹೇಳಿದ್ದಾರೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ನೀವು ಯಾರು ಜಮೀನ್ ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ಡೈರೆಕ್ಟು ಜಮೀನ್ವರೆಗೂ 2 ಕಡೆಯಿಂದೂ ಮ್ಯಾಪ್ ರೋಡೇ ಇರೋದು ನೋಡಿ. ಎಲ್ಲ ಸಸಿ ಗಿಡಗಳು ಸಹ ಇವಾಗ ಫಲ ಸ್ಟಾರ್ಟ್ ಆಗ್ತಾಯಿದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ನಂಜನಗೂಡು ಇದು HD ಕೋಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇದು ನಿಮಗೆ ಗುಂಡ್ಲುಪೇಟೆ ಟು ಊಟಿ ಮೈಸೂರು ನ್ಯಾಷನಲ್ ಹೈವೇ ಏನಿದೆ ಅಲ್ಲಿಂದ ಕರೆಕ್ಟಾಗಿ ಜಾಗಕ್ಕೆ 25 ಕಿಲೋಮೀಟ್ರ್ ಆಗುತ್ತೆ. ನೀವು ಊಟಿ ರೋಡ್ ಇದು ಬೇಗೂರು ಕಡೆಯಿಂದನೂ ಬರ್ಬೋದು ಈ ಜಾಗಕ್ಕೆ. ಬೇಡ ಅಂದರೆ ನೀವು ಸರಗೂರು ಕಡೆಯಿಂದನೂ ಬರ್ಬೋದು ಈ ಜಾಗಕ್ಕೆ ನೋಡಿ. ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡಿದ್ದಾರೆ. ಜಾಗ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಅದ್ದೂರಿಯಾಗಿದೆ ಮಾತ್ರ ತೋಟ. ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ಲ, ಏನಿಲ್ಲ. ಒಳ್ಳೆ ಸೂಪರಾಗಿದೆ. ಒಳ್ಳೆ ವಾಟ್ರ್ ಬೆಲ್ಟ್ ಸರ್. ನಿಮಗೆ ಇಲ್ಲೆಲ್ಲ ಒಂದು ಲಂತು 2 ಲಂತಿಗೆ ಓಡುತ್ತೆ ನೀರು. ನಿಮಗೆ ಆ ಥರ ಇದೆ ವಾಟ್ರ್ ಬೆಲ್ಟ್ ಎಲ್ಲ. ತುಂಬ ಚೆನ್ನಾಗಿರೋಂಥ ಜಾಗ ಇದು. HD ಕೋಟೆ ರಿಜಿಸ್ಟ್ರೇಷನ್ ಬರುತ್ತೆ. ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 200 ಕಿಲೋಮೀಟ್ರ್ ಬ್ಯಾಂಗ್ಳೂರು ಬರುತ್ತೆ. ಮೈಸೂರಿಗೆ ಒಂದು 55 ಕಿಲೋಮೀಟ್ರ್ ಅಂತರದಲ್ಲಿದೆ ಜಾಗ. ಮೈಸೂರಿಗೆ 55, ಬ್ಯಾಂಗ್ಳೂರಿಗೆ 200 ಕಿಲೋಮೀಟ್ರ್ ಆಗುತ್ತೆ. ಒಂದು ಟೌನ್ ಲಿಮಿಟ್ಗೆ ಕರೆಕ್ಟಾಗಿ ಒಂದು 4.5ರಿಂದ 5 ಕಿಲೋಮೀಟ್ರ್ ಟೌನ್ ಲಿಮಿಟ್. ಇದರಲ್ಲಿ ನಿಮಗೆ ಫಿಶ್ ಟ್ಯಾಂಕ್ ಥರ ಪಾಟ್ಗಳು ಇದೆ, ಅದನ್ನು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. 3 ಇದೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್. ಕೆಂಪು ಮಣ್ಣು ನೋಡಿ. ಇಲ್ಲಿ ಸಾಯಿಲ್ ಮಾತ್ರ ಕುಂಕುಮ ಥರ ಇದೆ. ಸಾಯಿಲ್ ಮಾತ್ರ ತೆಂಗಿನ ಗಿಡಗಳು ಒಳ್ಳೆ ಡಿಸ್ಟೆನ್ಸಲ್ಲಿ ತುಂಬ ಚೆನ್ನಾಗಿ ಲೈನ್ ಮಾತ್ರ ಒಳ್ಳೆ ಸೂಪರ್ ಮಾಡಿದ್ದಾರೆ ಸರ್. ಲೈನ್ ಫಿಶ್ ಸ್ಪಾಟ್ಗಳಿದೆ, ಒಂದು 3 ಇದೆ. ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ನೀಟಾಗಿ ಸೋಲಾರಲ್ಲಿ ಫೆನ್ಸ್ ಮಾಡಿದ್ದಾರೆ. ಅವರು ಸೋಲಾರ್ ಫೆನ್ಸ್ ಮಾಡಿದ್ದಾರೆ.
ಒಂದು ಮನೆಯೂ ಕೂಡ ಇದೆ ವಾಸಕ್ಕೆ, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಇದು ಜಮೀನು ಒಳಗಡೆ ಓಡಾಡೋಕೆ ಬಿಟ್ಕೊಂಡಿರೋಂಥ ದಾರಿ. ವಿಲೇಜ್ಗೆ ಜಸ್ಟ್ ಒಂದು 100 ಮೀಟ್ರ್ ಬರುತ್ತೆ. ಇದು ನೀವು ಒಂದು ಸ್ಟೇಟ್ ಹೈವೇ ಬರುತ್ತೆ, ಸ್ಟೇಟ್ ಹೈವೇಯಿಂದ ಕರೆಕ್ಟಾಗಿ ಜಮೀನಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಅದೇನು ನೋಡ್ತಾ ಇದ್ದಾರೆ ಅದು ಪಿಸ್ ಪಾಟ್ಗಳು 3 ಇದೆ ನೋಡಿ. ಈ ಕಡೆನೂ 2 ಇದೆ ಚಿಕ್ಕದು, ಆ ಕಡೆದೊಂದು ದೊಡ್ಡದಿದೆ ಸರ್, ತೋರಿಸ್ಕೊಡ್ತೀನಿ ನೋಡಿ ಸರ್. ಈ ಥರ ಪಿಸ್ದು ಪಾಟ್ ಇದೆ ನೋಡಿ, 3 ಇದೆ. ಇದು ಮಾತ್ರ ದೊಡ್ಡದು, ಇನ್ನೆರಡು ಚಿಕ್ಕದಿದೆ. ನೀವು ಎಷ್ಟು 1000 ಪೀಸ್ ಬೇಕಾದ್ರೂ ಬಿಡ್ಬೋದು. ಇದರಲ್ಲಿ ಆಲ್ಮೋಸ್ಟ್ ಬಿಟ್ಟಿದ್ದಾರೆ ಅವರು ನೋಡಿ. ಒಳ್ಳೆ ಜಾಗ ಸರ್, ಒಳ್ಳೆ ಅದ್ಭುತವಾಗಿದೆ ಜಾಗ. ಇನ್ನೂ 2 ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ನಿಮಗೆ ನೋಡಿ. ಆ ಪಕ್ಕದಲ್ಲಿದೆಯಲ್ಲ ಅದನ್ನು 2 ಇದೆ. ಒಂದು 10 ಎಕರೆ 12 ಎಕರೆ ಫಾರ್ಮ್ ನೋಡ್ತಾ ಇರೋರಿಗೆ ಇದು ರೆಡಿ ಇರೋಂಥ ಜಾಗ ಸರ್. ನೋಡ್ಕೊಳ್ಳಿ, ತೋರಿಸ್ತಾ ಇದ್ದೀನಿ ನೋಡಿ, ಜೂಮ್ ಮಾಡಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ವಿಲೇಜು. ಜಸ್ಟ್ 100 ಮೀಟ್ರ್ ಆಗುತ್ತೆ ವಿಲೇಜ್ಗೆ. ನಿಮ್ಗೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇಲ್ಲ ಸರ್. ಜಾಗ ಮಾತ್ರ ಒಳ್ಳೆ ಸೂಪರಾಗಿದೆ, ಒಳ್ಳೆ ಡೀಸೆಂಟಾಗಿರೋಂಥ ಏರಿಯಾ ಇದು. ತುಂಬ ಚೆನ್ನಾಗಿದೆ ಜಾಗ ಮಾತ್ರ ನೋಡಿ ಸರ್. ಯಾರು ಇಂಟ್ರೆಸ್ಟ್ ಇರೋರು ಬೇಕು ಅಂದರೆ ನೀವು ಇದನ್ನು ಬೇಕಾದ್ರೆ 1-2-3 ಜನ ಬೇಕಾದ್ರೆ ಪಾರ್ಟ್ನರ್ ತೊಗೋಬೋದು. ಬೇಡ ಅಂದರೆ ಒಬ್ಬರೇ ಕೂಡ ತೊಗೋತೀನಿ ಅಂದ್ರೂ ತೊಗೋಬೋದು. ಜಾಗ ಮಾತ್ರ ಒಳ್ಳೆ ಜೀನಿಯನಾಗಿ ತುಂಬ ಚೆನ್ನಾಗಿದೆ ಜಾಗ ಮಾತ್ರ. RTC ಓಡೋರು ಬಂದರೆ ಒಬ್ಬರೇ ಬರ್ತಾರೆ, 4 ಪಾನಿ ಬರುತ್ತೆ ಅದು ನೋಡಿ ಸರ್. ಇಲ್ಲಿ ಒಂದು ಡೀಸೆಲ್ ಮಿಷಿನು ಕೂಡ ಇಟ್ಕೊಂಡಿದ್ದಾರೆ. ಯಾಕೆಂದರೆ ಈ ಪಿಸ್ ಟ್ಯಾಂಕಲ್ಲಿ ನೀರು ಚೇಂಜ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಇದನ್ನೆಲ್ಲ ಗಿಡಕ್ಕೆಲ್ಲ ಹೊಡೆದು ಬಿಡ್ತಾರೆ, ಆಮೇಲೆ ಮತ್ತೆ ಸ್ಟೋರ್ ಮಾಡ್ತಾರೆ ಅಲ್ಲಿಗೆ. ಇದರದ್ದು ಪಿಸ್ ಪಾಯಿಂಟು ಚಿಕ್ಕದು ಕೂಡ 2 ಇದೆ ನೋಡಿ. ಇದು ನೋಡ್ತಾ ಇರಬೇಕಾದ್ರೆ ನಿಮಗೆ ವಾಟರ್ ಬೆಲ್ಟು ಇಲ್ಲಿ ಎಷ್ಟು ಚೆನ್ನಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಇದು ಸೇಮ್ ನಿಮಗೆ ಒಂಥರ ಫುಲ್ಲು ಒಂಥರ ಚಿಕ್ಕಮಂಗ್ಳೂರು ಮತ್ತು ಹಾಸನ ಕುಶಾಲನಗರ ಆ ಸೈಡ್ ಇದೆಯಲ್ಲ, ಆ ಥರ ವೆದರ್ ಇದೆ ಜಾಗ ಮಾತ್ರ. ಒಳ್ಳೆ ಕೋಲ್ಡ್ ವೆದರು, ತುಂಬ ಚೆನ್ನಾಗಿದೆ ಜಾಗ ನೋಡಿ. ಇಂಥ ಜಾಗ ನಿಮಗೆ ರೆಡಿ ಇರೋಂಥದ್ದು ಸಿಗೋದು ತುಂಬ ರೇರು. ಜಾಗನೂ ಮಾತ್ರ ಒಳ್ಳೆ ಜೀನಿಯನಾಗಿದೆ ಜಾಗ. ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಇದು ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಇದು ಓನರು ರೈಟ್ ಹೇಳಿಲ್ಲ, ಸಿಗುವವರೆ ನೀವು ವೀಡಿಯೋ ಮಾಡ್ಕೊಳ್ಳಿ, ನಾನು ನಿಮಗೆ ರೈಟ್ ಹೇಳ್ತೀನಿ ಆಮೇಲೆ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ದಯವಿಟ್ಟು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರು ಮತ್ತು ಒಳಗಡೆ ಏನೇನಿದೆ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ರೈಟು ಕೂಡ ಮೆನ್ಷನ್ ಮಾಡಿರ್ತೀನಿ. ಯಾರು ಇಂಟ್ರೆಸ್ಟ್ ಇರ್ತೀರೋ ಅವರು ತೊಗೊಂಡು ಕಾಲ್ ಮಾಡಿ ಸರ್. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಕೊಡೋಣ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ ನೋಡಿ. ಇದೆಲ್ಲ ಆಲ್ರೆಡಿ ಫಲ ಸ್ಟಾರ್ಟ್ ಆಗಿದೆ ಸರ್, ತಿಂಗು ನೋಡಿ. ಇಲ್ಲೊಂದಿದೆ, ಟೋಟಲಿ 3 ಪೀಸ್ ಪಾಟ್ ಇದೆ ನೋಡಿ. ಎಲ್ಲ ಒಳ್ಳೆ ಜೀನೇನಾಗಿದೆ ಸರ್ ಜಾಗ ಮಾತ್ರ ನೋಡಿ. ಆಲ್ರೆಡಿ ಪೀಸ್ಗಳು ಒದ್ದಾಡ್ತಾ ಇದೆ ನೋಡಿ. ಅಲ್ಲಿ ಸುಮಾರು ಎಲ್ಲ ಅಷ್ಟು ನೀರು ಖಾಲಿ ಮಾಡಿದ್ದಾರೆ ನೋಡಿ. ಇಲ್ಲೊಂದು 2 ಇದೆ, ಅದ್ರ ಪಕ್ಕದಲ್ಲಿ ಆಪೋಸಿಟು ಇದೊಂದಿದೆ, 3 ನೋಡಿ ಸರ್. ದಯವಿಟ್ಟು ಪದೇ ಹೇಳ್ತಾ ಇದ್ದೀನಿ, ನಿಮಗೆ ತೊಗೊಳೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ. ಎಲ್ಲಿ ಬರುತ್ತೆ ಏನು ಅಂತ ಯಾವುದೇ ಕಾರಣೂ ಕೇಳೋಕೆ ಹೋಗ್ಬೇಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ನಾವೇ ಡೈರೆಕ್ಟ್ ನಿಮಗೆ ಜಾಗ ವಿಸಿಟ್ ಮಾಡಿಸ್ತೀನಿ. ನಿಮಗೆ ಡೈರೆಕ್ಟು RTC ಓಡರ್ ಯಾರಿದ್ದಾರೆ ಅವ್ರನ್ನ ನಿಮಗೆ ಖಂಡಿತ ಮಾತುಕತೆ ಕೂರಿಸ್ಕೊಡ್ತೀನಿ. ಯಾಕೆಂದರೆ ಓನರ್ ನಮಗೆ ಗೊತ್ತಿರೋ ಅಂಥವ್ರೆ, ಡೈರೆಕ್ಟು ಕೂರಿಸ್ಕೊಡೋಣ. ನಿಮಗೆ ಏನು ತಲೆ ಕೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸುಮ್ಮನೆ ಲೊಕೇಶನ್ ಇದು ಎಲ್ಲಿ ಬರುತ್ತೆ ಸರ್, ಲೊಕೇಶನ್ ಕಳಿಸಿ, ಅದು ಕಳಿಸಿ, ಇದು ಕಳಿಸಿ ಅಂತ ಸುಮ್ಮನೆ ಯಾವುದೇ ಥರಕ್ಕೂ ಕಾಟ ಚೀಟಿ ಕೇಳೋಕೆ ಹೋಗ್ಬಿಡಿ ಸರ್. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಕಾಲ್ ಮಾಡಿ. ನೋಡಿ ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ, ಒಳ್ಳೆ ಫುಲ್ಲು ಕೋಲ್ಡ್ ವೆದರು. ನೋಡಿ ಸರ್, ಆಲ್ರೆಡಿ ಅಲ್ಲಿ ಮೀನು ಕೂಡ ಇದೆ. ಅವರು ನೀರೆಲ್ಲ ಖಾಲಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ಹೊಸ್ದಾಗಿ ಸ್ಟೋರ್ ಮಾಡಿ ಮತ್ತೆ ಫಿಸ್ ಬಿಡೋಕ್ಕೆ ಅವರು ಇದು ಮಾಡ್ತಾಯಿದ್ದಾರೆ. ಮೀನುಗಳು ಮಾತ್ರ ಒಳ್ಳೊಳ್ಳೆ ಸೈಜ್ ಮೀನುಗಳಿದೆ ಸರ್ ಒಳಗಡೆ. ಟೋಟಲ್ ನಿಮಗೆ ಒಂದು 700 ಕೋಕೋನಟ್ ಗಿಡಗಳು ಸಿಗುತ್ತೆ.
ಇದರಲ್ಲಿ ಯಾವುದೇ ಥರ ಖರಾಬು ಕೂಡ ಏನಿಲ್ಲ. ಆಲ್ ಟಿ ಸಿ ಮಾತ್ರ ಇರೋದು. 12 ಎಕರೆ 20 ಗುಂಟೆ ಬರುತ್ತೆ. ನೋಡಿ ಮೀನು ಮಾತ್ರ ಭಯಂಕರ ಸೈಜ್ ಮೀನುಗಳಿದೆ ಸರ್. ನೋಡಿ ಅಲ್ಲಿ ಡೈ ಹೊಡಿತಾ ಇದೆ. ಮೂರಿದೆ. ನೀವು ಎಷ್ಟು 1000 ಮೀನು ಬೇಕಾದ್ರೂ ಬಿಡ್ಬೋದು ಒಳಗಡೆ. ಎಲ್ಲ ಗಿಡದಲ್ಲೂ ಫಲ ಸ್ಟಾರ್ಟ್ ಆಗ್ತದೆ ಸರ್ ಇವಾಗ. ನೋಡಿ ಇಲ್ಲಿ ಇದೇನು ತೋರಿಸ್ತಾ ಇದ್ದೀನಿ ನೋಡಿ, ಸೇಮ್ ಇದೇ ಥರ ಎಲ್ಲ ಗಿಡಗಳಲ್ಲೂ ಫಲ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ಸುಮಾರು ಗಿಡಗಳು ಒಂದು 50-60 ಗಿಡ ಫಲ ಆಲ್ರೆಡಿ ಬರ್ತಾಯಿದೆ. ಆಮೇಲೆ ಎಂಟೈರ್ ಬೌಂಡ್ರಿ ಕೂಡ ಡ್ರಿಪ್ ಮಾಡ್ಕೊಂಡಿದ್ದಾರೆ ಇವರು. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ ಸರ್ ಜಾಗ. ಯಾರು ತೊಗೊಳಕ್ಕೆ ಇಂಟ್ರೆಸ್ಟ್ ಇರ್ತಾರೆ ಅವರು ನೋಡಿ ಸರ್, ನೀಟಾಗಿ ವೀಡಿಯೋ ನೋಡಿ ಕಾಲ್ ಮಾಡಿ ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಕೊಡೋಣ. ನೋಡಿ ಇಲ್ಲೆಲ್ಲ ಜೇನ್ ಬಾಕ್ಸು ಕೂಡ ಇಟ್ಕೊಂಡಿದ್ದಾರೆ. ನೋಡಿ ತೋಟ ಮಾತ್ರ ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ ಸರ್. ಜಾಗ ಮಾತ್ರ ಒಳ್ಳೆ ಅದ್ದೂರಿ ಜಾಗ. ಅಲ್ಲಿ ನೋಡಿ ಅಲ್ಲಿ ಗೇಟ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ನಂದು 2 ವೀಲರ್ ನಿಂತಿದೆಯಲ್ಲ, ಅದು ವಿಲೇಜಿಂದ ಬರೋವಂಥ ಎಂಟ್ರೆನ್ಸು. ಇಲ್ಲಿ ಜೇನ್ ಬಾಕ್ಸು ಕೂಡ ಇಟ್ಕೊಂಡಿದ್ದಾರೆ, ತೋರಿಸ್ಕೊಡ್ತೀನಿ. ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಮಾಡಿದ್ದಾರೆ ಜಾಗ ಮಾತ್ರ. ಜೇನ್ ಬಾಕ್ಸು ಆಲ್ರೆಡಿ ಇದರಲ್ಲೇ ಎಲ್ಲ ಜೇನು ಸಾಕಣೆ ಕೂಡ ಮಾಡ್ತಾಯಿದ್ದಾರೆ ಎಲಿಜಿಬಲಲ್ಲಿ. ನೋಡಿ ಎಲ್ಲ ನ್ಯಾಚುರಲ್ ತುಪ್ಪ, ಜೇನುತುಪ್ಪ ಒಳ್ಳೆ ನ್ಯಾಚುರಲ್ ಆಗಿರೋಂಥ ಜೇನುತುಪ್ಪ ಅವರೇ ರಿಕವರಿ ಮಾಡ್ಕೋತಾ ಇದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಒಂದು ಓನ್ ಟ್ರಾನ್ಸ್ಫಾರಮ್ ಇದೆ ನೋಡಿ, ಒಂದು ಓನು ಟ್ರಾನ್ಸ್ಫಾರಮ್ ಇದೆ. 4 ಬೋರ್ವೆರಲ್ಲಿ 3 ರನ್ನಿಂಗ್ ಇದೆ ನೋಡಿ. ಇದೊಂದು ಮನೆ ಇದೆ. ಮನೆ ಅಂದರೆ ಆರಾಮ್ಸೆ ಒಂದು ಫ್ಯಾಮಿಲಿಗೆ ಇರ್ಬೋದು. ಓನರ್ಗೆ ಬಂದರೆ ಇರೋಕ್ಕೋಸ್ಕರ ನೀವು ಬೇರೆ ಥರ ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ ನೋಡಿ. ಲೇಬರ್ಗಳಿಗೆ ಇರೋಕ್ಕೆ ಒಳ್ಳೆ ಜಾಗ. ಒಂದು CCTV ಕೂಡ ಹಾಕಿದ್ದಾರೆ. ನಿಮ್ಗೆ ಆವಾಗಲೇ ತೋರಿಸ್ದಂಗೆ 2 ಕಡೆ ಗೇಟಲ್ಲೂ CCTV ಹಾಕ್ಕೊಂಡಿದ್ದಾರೆ. ಇದೊಂದು ಸಿಂಪಲ್ ಮನೆ. ಇದು ಅಂದರೆ ಬರೀ ಲೇಬರ್ಸ್ಗಳಿಗೆ ಇರೋಕ್ಕೋಸ್ಕರ. ಒಳ್ಳೆ ಸೂಪರ್ ಮೇಂಟೆನೆನ್ಸ್ ಸರ್. ಲಾಸ್ಟ್ ಬಾರ್ಡರು ಸುತ್ತ ಎಲ್ಲ ನೀಟಾಗಿ ಸೋಲಾರ್ ಫೆನ್ಸ್ ಮಾಡ್ಕೊಂಡಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಡೈರೆಕ್ಟ್ ಓನರ್ ಸೆಟ್ಟಿಂಗ್ ಕೊಡೋಣ. ಹಳ್ಳಿ ಸೇಕೂರ್ ವಿಲೇಜ್ಗೆ ಜಸ್ಟ್ ಒಂದು 100 ಮೀಟರ್ ಅಂತರದಲ್ಲಿದೆ. ನೋಡಿ ಎಲ್ಲ ಜೇನ್ ಬಾಕ್ಸ್ ಅವರೇ ನ್ಯಾಚುರಲಾಗಿ ತುಪ್ಪನ ಇದು ಮಾಡ್ಕೊತಾ ಇದ್ದಾರೆ.
ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ.